ಮೀಸಲಾತಿಯನ್ನು ಜಾರಿ ಒಳ ಮೀಸಲಾತಿ ವಿರೋಧ ಮಾಡುತ್ತಿರುವ ನಾಯಕ ಶಾಸಕರಿಗೆ ಒಳ ಮೀಸಲಾತಿಯನ್ನು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂಗಲಿಂದ ಮತ್ತು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಗಲಿಂದ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರಿಂದ ಮತ್ತು ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ನಾವು ಸುಮಾರು 30-35 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ನೇಮಕ ಮಾಡಲಾಗಿತ್ತು. ಅವರು ಸುಮಾರು ವರ್ಷಗಳಿಂದ ಸುಮಾರು 6 ವರ್ಷಗಳ ಕಾಲ ರಾಜ್ಯದಂಥ ಸುದೀರ್ಘವಾದಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮಾದಿಗರು 6% ಇದ್ದಾರೆ, ಇನ್ನೊಂದು ಬೇರೆ 5%, 4%, 3% ಈ ಥರ ವಿಂಗಡಣೆ ಮಾಡಿ ABCD ವರ್ಗಾವಣೆ ಮಾಡಿ ಮಾದಿಗರಿಗೆ ನ್ಯಾಯ ಕೊಡಬೇಕಂತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಪಟ್ಟಿಲಿರ್ತಕ್ಕಂಥ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕಂತ ಒಂದು ತಾತ್ಪರ್ಯದಿಂದ ಇವತ್ತೇನು ಸದಸ್ಯ ವರದಿಯನ್ನು ನೀಡಿದ್ದಾರೆ. ಅದಕ್ಕೆ ಇದು ಈಗ ಸುಮಾರು ವರ್ಷಗಳಾಯಿತು. ಸದಸ್ಯ ವರ್ಗ 2012ರಲ್ಲಿ ವರದಿಯನ್ನು ನೀಡಿದರು. ಆದರೂ ಸಹಿತ ಇನ್ನೂವರೆಗೆ ಆ ವರದಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಮೊನ್ನೆ ತಾನೇ జరిದಂಥ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಆದರೆ